ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಶ್ರೀಮತೆ ರಾಮಾನುಜಾಯ ನಮಃ. ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೇಃ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂ ತಪೋನಿಧಿಂ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಯಪ್ಪದಿಯಾದ ಶ್ರೀಮನ್ನಾರಾಯಣನು ಸಾಧು ಜನರನ್ನು ಸಂರಕ್ಷಣೆ ಮಾಡುವುದಕ್ಕೋಸ್ಕರ ಅನೇಕ ವಿಧವಾದ ಅವತಾರಗಳನ್ನು ಮಾಡುತ್ತಾನೆ. ಶ್ರೀಕೃಷ್ಣಾವತಾರವನ್ನು ಮಾಡಿ ಲೋಕದಲ್ಲಿದ್ದಂತಹ ಎಲ್ಲ ದುಷ್ಟರನ್ನು ಸಂಹರಿಸಿ ಪಾಂಡವರನ್ನು ಕಾಪಾಡುತ್ತಾನೆ. ಶ್ರೀಕೃಷ್ಣ ಚರಿತ್ರೆಯನ್ನು ವೇದವ್ಯಾಸರು ಶ್ರೀಮನ್ ಮಹಾಭಾರತ, ಶ್ರೀ ಭಾಗವತ ಇತ್ಯಾದಿ ಗ್ರಂಥಗಳಲ್ಲಿ ನಮಗೆ ತೋರಿಸಿದ್ದಾರೆ. ಶ್ರೀ ಮಹಾಭಾರತದಲ್ಲಿ ಬರುವಂತಹ ಅತಿ ಮುಖ್ಯವಾದ ವಿಷಯವೇ ಶ್ರೀ ವಿಷ್ಣು ಸಹಸ್ರನಾಮ. ಶರಸಲ್ಪದಲ್ಲಿ ಪವಡಿಸಿದಂತಹ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಉಪದೇಶ ಮಾಡಿದ್ದೇ ಈ ವಿಷ್ಣು ಸಹಸ್ರನಾಮ. ನಾವು ಈ ಸಂಚಿಕೆಯಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ ಪ್ರತಿಯೊಂದು ಶ್ರೀನಾಮಕ್ಕೂ ಅರ್ಥವೇನು ಎಂಬುದನ್ನು ತಿಳಿದುಕೊಂಡು ಬರುತ್ತಿದ್ದೇವೆ. ಶ್ರೀ ವಿಷ್ಣು ಸಹಸ್ರನಾಮದಲ್ಲಿ ಬರುವಂತಹ 83ನೇ ಶ್ರೀನಾಮ ಕೃತಜ್ಞ ಎಂಬುದು. ನೋಡಿ, ಕೃತಕೃತ್ಯನಾದವನು ಅಥವಾ ಕೃತಜ್ಞನು. ಇಲ್ಲಿ ಸಂಸ್ಕೃತ ಭಾಷೆಯನ್ನು ನಾವು ತಿಳಿದುಕೊಂಡು ಈ ಒಂದು ಶಬ್ದಗಳನ್ನು ಉಚ್ಚಾರಣೆ ಮಾಡಬೇಕು. ಇಲ್ಲದೆ ಹೋದರೆ ಅದು ವಿಪರೀತ ಅರ್ಥದಲ್ಲಿ ಮುಗಿದೋಗತ್ತೆ. ನೋಡಿ, ಕೃತಜ್ಞ ಅನ್ನೋದಕ್ಕೂ ಕೃತಘ್ನ ಅನ್ನೋದಕ್ಕೂ ವ್ಯತ್ಯಾಸವಿದೆ. ನೋಡಿ, ಕೃತಘ್ನ ಅಂದರೆ ಮಾಡಿದ ಉಪಕಾರವನ್ನು ಯಾರು ಮರೆತು ಹೋಗುತ್ತಾನೋ ಅವನು ಕೃತಘ್ನ. ಕೃತಜ್ಞ ಅಂದರೆ ಮಾಡಿದ ಉಪಕಾರವನ್ನು ಯಾರು ಸ್ಮರಿಸಿಕೊಳ್ಳುತ್ತಾನೋ ಅವನು ಕೃತಜ್ಞ. ಕೃತಜ್ಞನಾದವನು ಪರಮಾತ್ಮನು. ನಾವು ಮಾಡುವಂತಹ ಅತ್ಯಲ್ಪ ಸೇವೆಯನ್ನು ಮಹತ್ತರವಾಗಿ ತಿಳಿಯುವವನು ಪರಮಾತ್ಮನು. ನಾವು ಯಾವುದೋ ನಮಗೆ ಗೊತ್ತಿರೋ ಹಾಗೆ ಒಂದು ಅಲ್ಪವಾದ ಸೇವೆ ಮಾಡಿರ್ತೀವಿ, ಅದನ್ನೇ ದೊಡ್ಡದು ಎಂದು ಭಾವಿಸಿ ಉತ್ತಮವಾದ ಫಲಗಳನ್ನು ಯಾರು ಕೊಡುತ್ತಾನೋ ಅವನೇ ಕೃತಜ್ಞ ಎಂದು ಕರೆಯಲ್ಪಡುವಂತಹ ಪರಮಾತ್ಮನು. ಶ್ರೀ ಪರಾಶರ ಭಟ್ಟರು ಈ ಶಬ್ದಕ್ಕೆ ಅರ್ಥವನ್ನು ಹೇಳಬೇಕಾದ್ರೆ, ವಿಸ್ಮೃತ ಯಥೋಕ್ತ ನಿರುಪಾಧಿಕ ದಾಸ್ಯ ನಿರ್ಮಮೋತ್ಥಾನಾಂ ಎಂದು ಹೇಳಿ, ಪ್ರಾಣಿಭಿಃ ಯತ್ಕೃತಂ ಕರ್ಮ ತತ್ ಜ್ಞಾತ್ವಾ ಫಲದೋ ಯತಃ ಪತ್ರ ಪುಷ್ಪಾದಿನಾ ತುಷ್ಟಃ ಕೃತಜ್ಞೋ ಮೋಕ್ಷದಾನತಃ. ಭಕ್ತರು ಸಮರ್ಪಣೆ ಮಾಡುವಂತಹ ಪತ್ರ, ಪುಷ್ಪ, ಫಲ ಇತ್ಯಾದಿ ಅತ್ಯಲ್ಪವಾದ ಸೇವೆ, ಇದನ್ನು ಯಾರು ಸ್ವೀಕಾರ ಮಾಡಿ ಮಹತ್ತರವಾದ ಫಲವನ್ನು ಕೊಡುತ್ತಾನೋ ಅವನು ಕೃತಜ್ಞ ಎಂದು ಕರೆಯಲ್ಪಡುವವನು. ನೋಡಿ, ಪ್ರಾಣಿಗಳು ಮಾಡಿದಂತಹ ಕರ್ಮಗಳನ್ನು ತಿಳಿದು ಫಲವನ್ನು ಯಾರು ನೀಡುತ್ತಾನೋ ಅವನು ಕೃತಜ್ಞ. ನಾವು ಯಾವುದೋ ನಮಗೆ ಗೊತ್ತಿರುವಂತಹ ಸೇವೆ ನಾವು ಮಾಡ್ತೀವಿ, ಯಾವುದೋ ಅಲ್ಪವಾದ ವಸ್ತುವನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿದ್ರೂ ಸಹ ನಮ್ಮನ್ನೆಲ್ಲ ನೋಡಿ ಪರಮಾತ್ಮ ಉದಾರ ಅಂತ ಕರೀತಾನೆ. ನೋಡಿ, ನಾವೆಲ್ಲ ಅವನನ್ನು ಮಹಾಪುರುಷ ಅಂತ ಕರೆಯುತ್ತೇವೆ. ಆದರೆ ನಾವು ಯಾವುದೇ ಕಾರಣಕ್ಕೋಸ್ಕರ ದೇವಸ್ಥಾನಕ್ಕೆ ಹೋದರೂ ಉದಾರ ಸರ್ವಯೇವೈತೆ ಎಂದು ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರೋದನ್ನು ನಾವು ಗಮನಿಸಬಹುದು. ನಾವು ಯಾವುದೋ ಒಂದು ಪಡ್ಕೊಳ್ಳೋದಕ್ಕೋಸ್ಕರ ದೇವರಿಂದ ದೇವಸ್ಥಾನಕ್ಕೆ ಹೋಗ್ತೀವಿ, ಇದನ್ನು ಕೊಡು ಅದನ್ನು ಕೊಡು ಅಂತ ಕೇಳೋದಕ್ಕೋಸ್ಕರ ಹೋಗ್ತೀವಿ. ನಾವು ಕೇಳ್ತೀವಿ, ಪರಮಾತ್ಮ ಕೊಡ್ತಾನೆ. ನಿಜವಾದ ಉದಾರ ಸ್ವಭಾವ ಯಾರಿಗಿರುತ್ತೆ? ಪರಮಾತ್ಮನಿಗೆ ತಾನೇ ಇರಬೇಕು. ಆದರೆ ನಮ್ಮನ್ನು ನೋಡಿ ಪರಮಾತ್ಮ ಉದಾರ ಅಂತ ಕೇಳ್ತಾನೆ. ಅದು ಯಾಕೆ ಅಂದರೆ ನಮ್ಮ ಬಳಿ ಬಂದು ಯಾಚನೆ ಮಾಡ್ತಾನಲ್ಲ, ನನಗೂ ಅನುಗ್ರಹ ಮಾಡೋದಕ್ಕೆ ಒಂದು ಆಸ್ಪದವಾಗಿದ್ದಾನಲ್ಲ, ನನಗೊಂದು ಅವಕಾಶ ಕೊಟ್ಟನಲ್ಲ ಅನ್ನೋದಕ್ಕೋಸ್ಕರ ನಮ್ಮನ್ನು ನೋಡಿ ಭಗವಂತ ಉದಾರ ಎಂದು ಕರೆಯುತ್ತಾನೆ. ಆ ರೀತಿ ವಿಶಾಲವಾದ ಹೃದಯವನ್ನು ಪಡೆದವನು ಪರಮಾತ್ಮನು, ಅವನು ಕೃತಜ್ಞನು. ನಾವು ಮಾಡಿರುವಂತಹ ಅಲ್ಪವಾದ ಸೇವೆಗೆ ಮೆಚ್ಚಿ ಫಲಗಳನ್ನು ನೀಡುವವನು ಕೃತಜ್ಞನು. ನೋಡಿ, ಸನಾತನ ಧರ್ಮ ಅಂತ ಒಂದಿದೆ. ಸಾಮಾನ್ಯವಾಗಿ ಟಿ ವಿನಲ್ಲೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ, ಸನಾತನ ಧರ್ಮ ಅಂದರೆ ಏನು, ಈ ಸನಾತನ ಧರ್ಮ ಇದರ ಶಬ್ದಕ್ಕೆ ನಿಜವಾದ ಅರ್ಥವೇನು, ಯಾವ ಗ್ರಂಥಗಳಲ್ಲಿ ಸನಾತನ ಧರ್ಮದ ಬಗ್ಗೆ ಹೇಳಿದೆ ಇತ್ಯಾದಿಗಳಲ್ಲೆಲ್ಲ ವಿಮರ್ಶೆ ವಿಚಾರಗಳೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಶ್ರೀಮದ್ ರಾಮಾಯಣದಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬಹುದು. ಆಂಜನೇಯ ಸ್ವಾಮಿ ಈ ಶತಯೋಜನ ವಿಸ್ತೀರ್ಣವಾದ ಸಾಗರವನ್ನು ದಾಟಬೇಕಾದ್ರೆ ಮೈನಾಕ ಪರ್ವತ ಮೊದಲು ಅಡ್ಡ ಬರುತ್ತೆ. ಅದು ಹೇಳುತ್ತೆ ಆಂಜನೇಯನನ್ನು ಉದ್ದೇಶಿಸಿ, ಎಲೆ ಹನುಮಂತನೇ, ನಿನ್ನ ತಂದೆ ನನಗೆ ಉಪಕಾರ ಮಾಡಿದ್ದಾರೆ. ಏನು ಉಪಕಾರ ಎಂದು ಕೇಳಿದರೆ, ಒಂದು ಕಾಲದಲ್ಲಿ ಬೆಟ್ಟಗಳಿಗೆಲ್ಲ ರೆಕ್ಕೆ ಇತ್ತು. ಬೆಟ್ಟಗಳಿಗೆ ರೆಕ್ಕೆ ಇದ್ದಾಗ ಅದು ಆಪತ್ತಾಗಿರುತ್ತೆ ಎಂದು ಹೇಳಿ ಇಂದ್ರನು ತಮ್ಮ ವಜ್ರಾಯುಧದಿಂದ ಬೆಟ್ಟದಲ್ಲಿದ್ದಂತಹ ಎಲ್ಲ ರೆಕ್ಕೆಗಳನ್ನು ಕತ್ತರಿಸೋದಕ್ಕೆ ಹೊರಟ. ಆ ಸಮಯದಲ್ಲಿ ಇಂದ್ರನ ವಜ್ರಾಯುಧದಿಂದ ತಪ್ಪಿಸಿಕೊಳ್ಳಲು ನಾನು ನಿನ್ನ ತಂದೆಯ ಸಹಾಯದಿಂದ ಹಾರಿ ಬಂದು ಈ ಸಮುದ್ರದಲ್ಲಿ ಒಳಗಡೆ ಹೋಗಿ ಅಡಗಿ ಕೂತೆ. ನನಗೆ ಸಹಾಯ ಮಾಡಿದವರು ನಿನ್ನ ತಂದೆ, ಉಪಕಾರ ಮಾಡಿದ್ರು. ಇಂದ್ರನ ವಜ್ರಾಯುಧದಿಂದ ನನ್ನನ್ನು ತಪ್ಪಿಸಿದವರು ವಾಯುದೇವರು, ತಂದೆ. ನೀನು ವಾಯುಪುತ್ರನಾದ ಕಾರಣ ಆಂಜನೇಯ ಸ್ವಾಮಿ ಯಾವುದೋ ಒಂದು ಕಾರ್ಯಸಿದ್ಧಿಗೋಸ್ಕರ ಹೊರಟಿರುವೆ, ನಿನಗೆ ಆತಿಥ್ಯವನ್ನು ನೀಡಬೇಕು ಎಂದು ನನ್ನ ಮನಸ್ಸಿನಲ್ಲಿ ಒಂದು ಭಾವನೆ. ನೀನು ಆತಿಥ್ಯವನ್ನು ಸ್ವೀಕಾರ ಮಾಡಬೇಕು,
ನಿನ್ನ ತಂದೆ ನನಗೆ ಉಪಕಾರ ಮಾಡಿದ್ರಿಂದ ಪ್ರತ್ಯುಪಕಾರವನ್ನು ಸಲ್ಲಿಸುವುದು ನನಗೆ ಧರ್ಮವಾಗುತ್ತದೆ ಎಂದು ಮೈನಾಕ ಪರ್ವತ ಹೇಳುತ್ತೆ. ಕೃತಸ್ಯ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನಃ ಎಂದು ವಾಲ್ಮೀಕಿ ಮಹರ್ಷಿ ಈ ಶ್ಲೋಕದಲ್ಲಿ ತೋರಿಸ್ತಾರೆ. ಮೈನಾಕ ಪರ್ವತ ಹೇಳುತ್ತೆ, ಯಾರು ಮಾಡಿದ ಉಪಕಾರವನ್ನು ಸ್ಮರಿಸಿ ಪ್ರತ್ಯುಪಕಾರವನ್ನು ಮಾಡುತ್ತಾರೋ ಅವನೇ ಸನಾತನ ಧರ್ಮಿ. ಇವಾಗ ನೋಡಿ, ಸನಾತನ ಧರ್ಮ ಅಂದರೆ ಏನು? ನಮಗೆ ಮಾಡಿರುವಂತಹ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಮಾಡುವುದೇ ಸನಾತನ ಧರ್ಮ. ನಮಗೆ ಉಪಕಾರ ಮಾಡಿದ್ದಾನೆ ಯಾರು? ಪರಮಾತ್ಮ. ನಮಗೆ ದೇಹವನ್ನು ಕೊಟ್ಟಿದ್ದಾನೆ, ಈ ಇಂದ್ರಿಯಗಳನ್ನೆಲ್ಲ ಕೊಟ್ಟಿದ್ದಾನೆ. ಇಂದ್ರಿಯಗಳ ಮೂಲಕ ಅವನಿಗೆ ಪ್ರತ್ಯುಪಕಾರವನ್ನು ಸಲ್ಲಿಸುವುದೇ ಸನಾತನ ಧರ್ಮ ಎಂದು ಶ್ರೀಮದ್ ರಾಮಾಯಣದಲ್ಲಿ ಆ ಒಂದು ಮಾತನ್ನು ನಾವು ಗಮನಿಸಬಹುದು. ನಿಜವಾದ ಸನಾತನ ಧರ್ಮ ಅಂದರೆ ಮಾಡಿದ ಉಪಕಾರವನ್ನು ಸ್ಮರಿಸುವುದು. ಅದೇ ಇಲ್ಲಿ ಕೃತಜ್ಞ ಎಂದು ಕರೆಯಲ್ಪಡುವಂತಹ ಪರಮಾತ್ಮನ ಉತ್ತಮವಾದ ಗುಣ. ಕೃಷ್ಣಾವತಾರ ಕಾಲದಲ್ಲೂ ಸಹ ನೋಡಿ, ಕೃಷ್ಣಾವತಾರ ಕಾಲದಲ್ಲಿ ತಗೊಂಡ್ರೆ ರಾಜಸೂಯ ಎಂಬ ಅತಿ ದೊಡ್ಡವಾದ ಯಜ್ಞ ಮಾಡ್ತಾನೆ ಯಾರು? ಧರ್ಮರಾಜ. ಧರ್ಮರಾಜನ ಅಂತರಂಗದಲ್ಲಿ ಒಂದು ಉದ್ದೇಶವಿತ್ತು. ಅದೇನು ಅಂದರೆ ಕೃಷ್ಣನಿಗೆ ಅಗ್ರಪೂಜೆ ಮಾಡಬೇಕು ಅನ್ನೋದು. ಲೋಕದಲ್ಲಿದ್ದಂತಹ ರಾಜ ಮಹಾರಾಜರೆಲ್ಲ ಬಂದು ಕೃಷ್ಣನಿಗೆ ಪಾದಾಭಿವಂದನೆ ಮಾಡಿ ಅವನಿಗೆ ಅಗ್ರಪೂಜೆ ಮಾಡಿ ಗೌರವವನ್ನು ಸಲ್ಲಿಸಬೇಕು, ಅದನ್ನು ನಾನು ಕಣ್ಣಾರೆ ಕಂಡು ಆನಂದಿಸಬೇಕು ಎಂದು ಧರ್ಮರಾಜನು ಈ ರಾಜಸೂಯ ಎಂಬ ಮಹಾಯಜ್ಞವನ್ನು ಆಚರಣೆ ಮಾಡ್ತಾನೆ. ಆ ಸಮಯದಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಭೀಮನಿಗೊಂದು ಜವಾಬ್ದಾರಿಯನ್ನು ಒಪ್ಪಿಸಿರ್ತಾರೆ. ಒಂದು ಯಜ್ಞ ಅಂತ ತಗೊಂಡ್ರೆ ಎಷ್ಟೋ ಕೆಲಸಗಳಿರುತ್ತೆ ನೋಡಿ, ಆಯಾಯ ಕೆಲಸಕ್ಕೆ ಕೆಲವು ವ್ಯಕ್ತಿಗಳನ್ನು ನೇಮಕ ಮಾಡ್ತಾರೆ. ಎಲ್ಲ ಕೆಲಸಗಳಿಗೂ ಒಂದೊಂದು ವ್ಯಕ್ತಿಗಳನ್ನು ನೇಮಕ ಮಾಡಬೇಕಾದ್ರೆ ಕೃಷ್ಣ ಪರಮಾತ್ಮ ಮಾತ್ರ ತಾನೊಂದು ಕೆಲಸವನ್ನು ಮಾಡ್ತಾರೆ. ಅದೇನು ಅಂದರೆ ಬಂದ ಬ್ರಾಹ್ಮಣರಿಗೆ ಭೋಜನವನ್ನು ಬಡಿಸುವುದು ಅಥವಾ ಬ್ರಾಹ್ಮಣರನ್ನು ಸತ್ಕರಿಸುವುದು. ಹೇಗೆ ಸತ್ಕರಿಸುವುದು ಅಂದರೆ ಅವರಿಗೆ ಫಲತಾಂಬೂಲಗಳನ್ನು ನೀಡುವುದರ ಮೂಲಕ. ಯಾರ್ಯಾರು ರಾಜಸೂಯ ಯಜ್ಞಕ್ಕೆ ಪಾಲ್ಗೊಳ್ಳಲು ಆಗಮಿಸುತ್ತಾರೋ ಅವರೆಲ್ಲರನ್ನೂ ಆಧರಿಸುವುದು ಕೃಷ್ಣನ ಕರ್ತವ್ಯವಾಗಿರುತ್ತೆ. ಅವನು ಅದನ್ನು ತಾನು ಜವಾಬ್ದಾರಿನ ಹೊತ್ತು ಆ ಕೆಲಸ ಮಾಡ್ತಾ ಇರ್ತಾನೆ. ಆ ಸಮಯದಲ್ಲಿ ತಾನು ಹಣ್ಣನ್ನು ಕತ್ತರಿಸಬೇಕಾದ್ರೆ ತನ್ನ ದೊಡ್ಡ ಚಾಕು ಇರುತ್ತೆ, ಅದರಿಂದ ಹಣ್ಣು ಕತ್ತರಿಸಬೇಕಾದ್ರೆ ಸ್ವಲ್ಪ ಕೈ ಕುಯ್ಕೊಂಡ್ಬಿಡ್ತಾನೆ ಕೃಷ್ಣ, ಅಲ್ಲಿಂದ ರಕ್ತ ಸುರಿಯುತ್ತೆ. ಆ ಸಮಯದಲ್ಲಿ ದ್ರೌಪದಿ ದೇವಿ ಬಂದು ತಾನು ಹುಟ್ಟಿರುವಂತಹ ಆ ಬಟ್ಟೆಯನ್ನು ಹರಿದು ಆ ಬಟ್ಟೆಯನ್ನು ಕೃಷ್ಣನ ಬೆರಳಿಗೆ ಸುತ್ತಿ ರಕ್ತ ನಿಲ್ಲುವಂತೆ ಮಾಡ್ತಾಳೆ ದ್ರೌಪದಿ ದೇವಿ. ಇದನ್ನು ಗಮನದಲ್ಲಿ ಇಟ್ಕೊಂಡಿರ್ತಾನೆ ಕೃಷ್ಣ ಪರಮಾತ್ಮ. ಮುಂದೆ ಈ ರಾಜಸೂಯ ಯಜ್ಞ ಎಲ್ಲ ಮುಗಿದ ನಂತರ ಆ ಒಂದು ಸಭೆಯಲ್ಲಿ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಎಳೆಯುವಾಗ ದ್ರೌಪದಿ ದೇವಿ ಕೃಷ್ಣನಿಗೆ ಶರಣಾಗತಿ ಮಾಡಿದ ತಕ್ಷಣ ಕೃಷ್ಣ ಪರಮಾತ್ಮ ಇದನ್ನು ನೆನೆಸ್ಕೊಂಡಂತೆ. ರಾಜಸೂಯ ಕಾಲದಲ್ಲಿ ನನಗೆ ವಸ್ತ್ರವನ್ನು ಕೊಟ್ಟಳು, ತಾನು ಹುಟ್ಟಂತಹ ಬಟ್ಟೆಯನ್ನು ಹರಿದು ನನಗೆ ಚಿಕಿತ್ಸೆ ಮಾಡಿದಂತಹ ದ್ರೌಪದಿಗೆ ನಾನು ಉಪಕರಿಸಬೇಕು ಎಂದು ದ್ವಾರಕೆಯಿಂದಲೇ ಸಂಕಲ್ಪ ಮಾಡ್ತಾನೆ. ಕೃಷ್ಣ ದ್ವಾರಕಾವಾಸಿನ್ ಎಂದು ದ್ರೌಪದಿ ದೇವಿ ಶರಣಾಗತಿ ಮಾಡಿದ ತಕ್ಷಣ ಅಲ್ಲಿ ಅಕ್ಷಯ ವಸ್ತ್ರ ಬರುತ್ತೆ, ಆ ದ್ರೌಪದಿ ದೇವಿಯ ಮಾನ ಕಾಪಾಡುತ್ತೆ. ಅದು ನಿಮಗೆಲ್ಲ ಗೊತ್ತಿದೆ ಚರಿತ್ರೆ. ದ್ರೌಪದಿಯ ಸಂರಕ್ಷಣೆ, ಮಾನ ಸಂರಕ್ಷಣೆಯನ್ನು ಮಾಡ್ತಾನೆ ಕೃಷ್ಣ. ನಾವೆಲ್ಲ ಏನು ಅಂದ್ಕೊಳ್ತೀವಿ, ಸಾಕ್ಷಾತ್ ಕೃಷ್ಣನೇ ದ್ರೌಪದಿಯ ಮಾನ ಸಂರಕ್ಷಣೆ ಮಾಡ್ದ ಎಂದು. ಆದರೆ ಕೃಷ್ಣ ತಾನು ವೈಕುಂಠಕ್ಕೆ ಹೋಗಬೇಕಾದ್ರೆ ಉದ್ಧವನ ಬಳಿ ಒಂದು ವಿಷಯವನ್ನು ಹೇಳ್ತಾನೆ. ಎಲ್ಲರೂ ಋಣಪಟ್ಟಿದ್ದಾರೆ ಉದ್ಧವನೇ, ನಾನು ಈ ಅವತಾರ ಕಾಲದಲ್ಲಿ ಒಂದು ಋಣಪಟ್ಟಿದ್ದೇನೆ. ಯಾರ ವಿಷಯದಲ್ಲಿ? ನನಗೂ ಒಂದು ಕೊರತೆ ಇದೆ ಅಂತ ಹೇಳ್ತಾನೆ ಕೃಷ್ಣ. ಭಗವಂತನಿಗೆ ಎಲ್ಲಾದರೂ ಕೊರತೆ ಉಂಟೋ? ನಾವೆಲ್ಲ ಋಣಪಟ್ಟಿರ್ತೀವಿ. ತಂದೆ ತಾಯಂದ್ರ ವಿಷಯದಲ್ಲಿ ನಮ್ಗೆ ಋಣ ಇದೆ, ಆಚಾರ್ಯರ ವಿಷಯದಲ್ಲಿ ಋಣ ಇದೆ, ಋಷಿಗಳ ವಿಷಯದಲ್ಲಿ ಋಣ ಇದೆ, ದೇವ ಋಣ ಇದೆ ನಮಗೆ. ಭಗವಂತನಿಗೆ ಯಾವ ಋಣ? ಈ ಅವತಾರದಲ್ಲಿ ನನಗೂ ಒಂದು ಋಣ ಇದೆ, ನನಗೂ ಒಂದು ಕೊರತೆ ಇದೆ. ಅದೇನು ಅಂದರೆ ಗೋವಿಂದೇತಿ ಯಥಾ ಕ್ರಂದತ್ ಕೃಷ್ಣಾವಾಂ ದೂರವಾಸಿನಂ ಋಣಂ ಪ್ರವೃದ್ಧಮಿವ ಮೇ ಹೃದಯ ನಾಪಸರ್ಪತಿ. ಎಲೆ ಉದ್ಧವನೇ, ಗೋವಿಂದ ಎಂದು ಕರೆದಳು ತುಂಬು ಸಭೆಯಲ್ಲಿ ದ್ರೌಪದಿ ದೇವಿ ತನ್ನ ಮಾನ ಸಂರಕ್ಷಣೆಗೋಸ್ಕರ. ಆ ಸಮಯದಲ್ಲಿ ನಾನೇ ಸಾಕ್ಷಾತ್ತಾಗಿ ಹೋಗಿ ಕಾಪಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅವಳು ಕೂಗಿದಂತಹ ಗೋವಿಂದ ಎನ್ನುವ ಶ್ರೀನಾಮವೇ ಅವಳನ್ನು ಸಂರಕ್ಷಣೆ ಮಾಡಿತು ಅಂತ ಹೇಳ್ತಾನೆ. ನಾನೆಲ್ಲಿದ್ದೆ? ನಾನು ದ್ವಾರಕೆಯಲ್ಲಿದ್ದೆ. ನಾನೇ ಸಾಕ್ಷಾತ್ತಾಗಿ ಹೋಗಿ ದ್ರೌಪದಿಯ ಮಾನ ಸಂರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ತಾನು ಹೇಳಿದಂತಹ ಗೋವಿಂದ ಎಂಬ ಶ್ರೀನಾಮವೇ ದ್ರೌಪದಿಯನ್ನು ಸಂರಕ್ಷಣೆ ಮಾಡಿತು. ನಾಮಕ್ಕೆ ಎಷ್ಟು ಬೆಲೆಯೋ ಭಗವಂತನಿಗೆ ಅಷ್ಟು ಬೆಲೆ, ಭಗವಂತನಿಗೆ ಎಷ್ಟು ಬೆಲೆಯೋ ನಾಮಕ್ಕೂ ಅಷ್ಟೇ ಬೆಲೆ. ನೋಡಿ, ಆಪತ್ಕಾಲದಲ್ಲಿ ದ್ರೌಪದಿಗೆ ರಕ್ಷಣೆ ಮಾಡಿದ್ದು ಭಗವಂತನ ಶ್ರೀನಾಮವೇ. ಭಗವಂತ ಕೂಡ ನೇರ ಬರಲಿಲ್ಲ, ಅವಳು ಹೇಳಿದಂತಹ ಶ್ರೀನಾಮವೇ ಅವಳನ್ನು ಸಂರಕ್ಷಣೆ ಮಾಡಿತು. ಆದ್ದರಿಂದಲೇ ದಾಸರು ನೀನು ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ ಎಂದ ಕೊಂಡಾಡ್ತಾರೆ. ಆ ರೀತಿ ಭಗವಂತನ ಶ್ರೀನಾಮಕ್ಕೆ ಅಷ್ಟು ಬೆಲೆ ಇದೆ. ಈ ರೀತಿ ಕೃಷ್ಣ ಪರಮಾತ್ಮ ನನಗೂ ಒಂದು ಕೊರತೆ ಇದೆ, ಋಣ ಇದೆ. ಯಾರು ಗೋವಿಂದ ಅಂತ ಕರೀತಾರೋ ಅವರ ವಿಷಯದಲ್ಲಿ ನಾನು ಋಣಪಟ್ಟಿದ್ದೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ.
ನೋಡಿ, ನಾವೆಲ್ಲ ಗೋವಿಂದ ಗೋವಿಂದ ಎಂದು ಪರಮಾತ್ಮನಿಗೆ ಸ್ತೋತ್ರ ಮಾಡಿದ್ರೆ ನಮ್ಮ ವಿಷಯದಲ್ಲಿ ಪರಮಾತ್ಮ ಋಣಪಟ್ಟಿರ್ತಾನೆ. ನಾವು ಮಾಡುವಂತಹ ಸೇವೆಗೆ ದೊಡ್ಡ ಉಪಕಾರ ಎಂದು ಪರಮಾತ್ಮ ಭಾವಿಸ್ತಾನೆ. ನೋಡಿ, ನಾವು ಗೋವಿಂದ ಅಂತ ಹೇಳೋದು ಅವನ ಕಿವಿಗೆ ತುಂಬ ದೊಡ್ಡದಾಗಿ ಕೇಳಿಸತ್ತೆ, ಮಹತ್ತರವಾಗಿ ಕೇಳಿಸತ್ತೆ. ಆದ್ದರಿಂದಲೇ ಉತ್ತಮವಾದ ಫಲವನ್ನು ಕೊಟ್ಟು ಬಿಡ್ತಾನೆ. ಯಾರು ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವನ್ನು ಸಲ್ಲಿಸುತ್ತಾನೋ ಅವನನ್ನು ಕೃತಜ್ಞ ಎಂದು ಹೇಳಲಾಗುತ್ತದೆ. ಶ್ರೀ ವಿಷ್ಣು ಸಹಸ್ರನಾಮವೂ ಸಹ ಪರಮಾತ್ಮನನ್ನು ಕೃತಜ್ಞ ಎಂದು ಕರೆದಿದೆ. ನಾವು ಕೂಡ ಆ ಸ್ವಭಾವವನ್ನು ಬೆಳೆಸ್ಕೊಳ್ಬೇಕು. ನಮ್ಮ ವಿಷಯದಲ್ಲಿ ಯಾರಾದರೂ ಉಪಕಾರ ಮಾಡಿದರೆ ಅದನ್ನು ನಾವು ಮರಿಲೇಬಾರದು. ನಾವು ಮನಸ್ಸಿನಲ್ಲಿ ಆ ಉಪಕಾರ ಸ್ಮೃತಿಯನ್ನು ಬೆಳೆಸಿಕೊಳ್ಳಬೇಕು. ಅವರಿಗೆ ಪ್ರತ್ಯುಪಕಾರವನ್ನು ಮಾಡಲು ನಾವು ಪ್ರಯತ್ನಿಸಬೇಕು. ಉತ್ತಮವಾದ ಉಪಕಾರಿ, ದೊಡ್ಡ ಉಪಕಾರ ಮಾಡಿದವನು ಪರಮಾತ್ಮನೇ ತಾನೆ. ಅವನ ವಿಷಯದಲ್ಲಿ ನಾವು ಕೃತಕೃತ್ಯ ಭಾವನೆಯಿಂದ ನಡೆದುಕೊಳ್ಳಬೇಕು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಅದೇ ವಿಷ್ಣು ಸಹಸ್ರನಾಮ ಪರಮಾತ್ಮನನ್ನು ಕೃತಜ್ಞ ಎಂದು ಕೊಂಡಾಡುತ್ತೆ. ಶ್ರೀಮತೆ ರಾಮಾನುಜಾಯ ನಮಃ.